ವೀಕ್ಷಕರೇ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು 4 BHK ಅಂದರೆ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು 33/40 ಬರುತ್ತೆ. 33/40 ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಇದರದ್ದು ಬೆಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಗಮನಿಸಿ ನೋಡಬೇಕು ಅಂತ ವಿನಂತಿ. ಸೊ ಇದು 33/40 ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಪಕ್ಕದಲ್ಲೇ ನಾರ್ತ್ ಸೈಡ್ಗೆ ಪಾರ್ಕ್ ಇದೆ. ಮುಡಾ ಅಪ್ರೂವ್ಡ್ ಲೇಔಟ್. ಇದು ಎಲ್ಲಿ ಬರುತ್ತೆ ಅಂದರೆ ಶ್ರೀರಾಮ್ಪುರ ಪಕ್ಕದಲ್ಲೇ ಇರುವಂತಹ ಪ್ರೀತಿ ಬಡಾವಣೆ, ಖಾಸಗಿ ಬಡಾವಣೆ. ಇಲ್ಲಿ ನಿಮಗೆ 33/40 4 BHK ಡ್ಯೂಪ್ಲೆಕ್ಸ್ ಹೊಸ ಮನೆ. ಇದು ಕಂಪ್ಲೀಟ್ ರೆಡಿ ಟು ಮೂವ್ ಇನ್ ಮನೆ. ಇದಕ್ಕೆ ಆದಂಥ ಸ್ವಂತ ಓನ್ ಬೋರ್ವೆಲ್ ಇದೆ, ವಾಟರ್ ಸೋರ್ಸು, ಪ್ಲಸ್ ಲೇಔಟ್ ವಾಟರ್ ಬರುತ್ತೆ. ಸೊ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂಥ ಮನೆ ಇದು. ಅಂದರೆ ರಿಂಗ್ ರೋಡಿಂದ ಒಂದು 100 ಮೀಟ್ರ್ ದೂರದಲ್ಲಿ ಇದೆ. ಇದು ಮಾರಲಿಕ್ಕೆ ಕಟ್ಟಿರುವಂಥ ಮನೆ ಅಲ್ಲ, ಓನ್ ಪರ್ಪಸ್ ಕಟ್ಕೊಂಡಿರೋದು. ಸೊ ಕಾರಣಾಂತರದಿಂದ ಮಾರ್ತಾ ಇದ್ದಾರೆ. ಇನ್ನೂ ಗೃಹ ಪ್ರವೇಶ ಆಗಿಲ್ಲ, ಹಾಗೂ ಇದು ಹೊಸ ಮನೆ. ಸೊ ಒಂದು ಕಾರ್ ನಿಲ್ಲಿಸೋವಷ್ಟು ಜಾಗ ಇದೆ, ಒಂದು ಇನೋವಾ ನಿಲ್ಲಿಸ್ಬೋದು. ಇದಕ್ಕೆ ಸಂಪಿದೆ, ಪ್ಲಸ್ ಪಕ್ಕದಲ್ಲೇ ಬೋರ್ವೆಲ್ ಸಹಿತನೂ ಇದೆ. ಸೊ ಇದು 33/40 ಈಸ್ಟ್ ಫೇಸಿಂಗ್ ಮುಡಾ ಅಪ್ರೂವ್ಡ್ ಸೈಟ್. ಸೊ ಪಕ್ಕದಲ್ಲೇ ನಿಮಗೆ ಗಾರ್ಡನ್ ಸಹಿತನೂ ಮಾಡಿದ್ದಾರೆ, ಲಾನ್ ಎಲ್ಲ. ಈ ಮನೆ ಪಕ್ಕದ್ದೇನಿದೆ ಇದು ಕಂಪ್ಲೀಟ್ ಪಾರ್ಕು, ಡೆವಲಪ್ ಆಗಿಲ್ಲ. ಸೊ ಪಕ್ಕದಲ್ಲಿ ಯಾವುದೂ ಮನೆ ಬರಲ್ಲ, ಗಾಳಿ ಬೆಳಕು ಭಾಳ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಕೆಲಸ ಇದೆ, ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೊ ಇದು ನಿಮಗೆ ಮನೆ ಸುತ್ತಲೂ ಓಡಾಡ್ಬೋದು. ಇದು ಯುಟಿಲಿಟಿ ಏರಿಯಾ. ನಾನು ಒಳಗಡೆಯಿಂದನೂ ತಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ ಸೈಡ್ಗೆ. ನೋಡ್ಬೋದು, ಟೈಲ್ಸ್ ಸೀಲಿಂಗ್ ರೂಫ್ವರೆಗೂ ಹಾಕಿದ್ದಾರೆ. ಸೊ ಇದು ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರೆನೈಟ್ ಫ್ಲೋರಿಂಗ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಕರ್ಟನ್ ರಾಡ್ಸ್ ಹಾಗೂ 2 ರೂಮ್ಗೆ ಕಾಟ್ ಸಹಿತನೂ ಮಾಡಿದ್ದಾರೆ. ಇದು ರೆಡಿ ಟು ಮೂವ್ ಇನ್ ಮನೆ. ಆಲ್ ಕಂಪ್ಲೀಟ್ ಜಾಗ್ವಾರ್ ಬಾತ್ರೂಮ್ ಫಿಕ್ಚರ್ಸ್ ಹಾಗೂ ಫಿನೋಲೆಕ್ಸ್ ಹಾಗೂ GM ಸ್ವಿಚಸ್ನ ಬಳಸಿದ್ದಾರೆ. ಎಲ್ಲೂ ಕ್ವಾಲಿಟಿ ಹಾಗೂ ಕ್ವಾಂಟಿಟಿನ ಕಾಂಪ್ರಮೈಸ್ ಮಾಡಿಲ್ಲ. ಈಗೇನು ನೋಡ್ತಾ ಇದ್ದೀರಾ ನೀವು, ಇದು ದೇವ್ರ ಮನೆ. ಕಂಪ್ಲೀಟ್ ಟೀಕುಡ್ ಫ್ರೇಮ್, ಒಬ್ಬರು ಕೂತು ವಿಶಾಲವಾಗಿ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಸೊ ಕ್ಲೀನಿಂಗ್ ವರ್ಕ್ ನಡೀತಾ ಇದೆ. ಸೊ ಒಂದು 2 ಡೇಸಲ್ಲಿ ನಿಮಗೆ ಕಂಪ್ಲೀಟ್ ರೆಡಿ ಆಗುತ್ತೆ. ಸೊ ಇದು ನಿಮಗೆ ಡೈನಿಂಗ್ ಏರಿಯಾ ಮಾಡ್ಕೋಬೋದು, ಪ್ಲಸ್ ಓಪನ್ ಮಾಡ್ಲರ್ ಕಿಚನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ UPS ಪಾಯಿಂಟ್ ಮೆಟ್ಲ್ ಕೆಳಗಡೆ. ಪ್ಲಸ್ ಇದು ನಿಮ್ಮ ಪಕ್ಕದಲ್ಲೇ ಕಿಚನ್ ಪಕ್ಕದಲ್ಲೂ ಸಹಿತ ವಿಶಾಲವಾದ ಜಾಗ ಇದೆ, ಫ್ರಿಡ್ಜ್ ಇಟ್ಕೊಳ್ಳಲಿಕ್ಕೆ, ಡಿಶ್ ವಾಷರ್ ಇಟ್ಕೊಳ್ಳಲಿಕ್ಕೆ. ಸೊ ಇದು ಪಕ್ಕದಲ್ಲೇ ವೆಂಟಿಲೇಷನ್ ಇದೆ. ಸೊ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ. ನಿಮಗೊಂದು 4 ಅಡಿ ಜಾಗ ಇದೆ ಯುಟಿಲಿಟಿ ಏರಿಯಾ. ಇಲ್ಲೂ ಒಂದು ಸಿಂಕ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ, ಪ್ಲಸ್ ಒಂದು ಸಿಂಕ್ ಬರುತ್ತೆ. ಹಾಗೂ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ ವಿತ್ ವೆಸ್ಟರ್ನ್ ಕ್ಲಾಸೆಟ್. ಸೊ ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಇದೆ. ಇದು ಸಹಿತ ವಿಶಾಲವಾಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕುವಷ್ಟು ಜಾಗ ಇದೆ ವಿತ್ ಕಂಪ್ಲೀಟ್ ಫಾಲ್ಸ್ ಸೀಲಿಂಗ್, ಫ್ಯಾನ್, ಕರ್ಟನ್ ರಾಡ್ಸ್. ನೀವೇನೂ ಮನೆಗೆ ಬಂದು ಹಾಕ್ಕೋಬೇಕು ಅನ್ನೋ ಪ್ರಮೇಯ ಇಲ್ಲ, ಏಕೆಂದರೆ ಎಲ್ಲನೂ ಸುಸರ್ಜಿತವಾಗಿ ಮಾಡಿ ರೆಡಿ ಟು ಮೂವ್ ಇನ್ ಮನೆ ಇದು. ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಬರುತ್ತೆ,
ಸೊ ಇದು ದೇವ್ರ ಮನೆ ಹಿಂದೆಯೇ ವಾರ್ಡ್ರೋಬ್ ಇದೆ ಹಾಗೂ ಅಟ್ಯಾಚ್ ಬಾತ್ರೂಮ್, ಟಚ್ ಆಗಿಲ್ಲ ಬಾತ್ರೂಮ್ಗೆ, ದೇವ್ರ ಮನೆಗೆ. ಸೊ ವಾಸ್ತು ಅನುಗುಣವಾಗಿ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಗಾಳಿ ಬೆಳಕಿಗೆ ವೆಂಟಿಲೇಷನ್ ಬಿಟ್ಟಿದ್ದಾರೆ. ನಾನು ಹೇಳ್ದಂಗೆ ಎಲ್ಲ ಬಾತ್ರೂಮ್ ಜಾಗ್ವಾರ್ ಬಾತ್ರೂಮ್ ಫಿಕ್ಚರ್ಸ್ ಹಾಗೂ ಗೃಹ ಕಮೋಡ್ ಬಳಸಿದ್ದಾರೆ. ಸೊ ಇದು ಸಿಟಿ ಸೆಂಟ್ರಿಂದ ನಿಮಗೆ ಅಪ್ರಾಕ್ಸಿಮೇಟ್, ನಾನು ವಿವೇಕಾನಂದ ಸರ್ಕಲಿಂದ ಹೇಳ್ತೀನಿ, ಅಪ್ರಾಕ್ಸಿಮೇಟ್ ನಿಮಗೊಂದು 3 ಕಿಲೋಮೀಟ್ರ್ ಆಗುತ್ತೆ ವಿವೇಕಾನಂದ ಸರ್ಕಲ್, ಅಥವಾ ಭ್ರಮರಾಂಬ ಚೌಟ್ರಿಯಿಂದ ನಿಮಗೆ 1.5ರಿಂದ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರುವಂತಹ 4 ಬೆಡ್ರೂಮ್ ಮನೆ. ಇದು ಆಂಟಿಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ನ ಅಳವಡಿಸಿದ್ದಾರೆ. ಇಲ್ಲಿಂದ ಅಪ್ರಾಕ್ಸಿಮೇಟ್ ಸ್ಕೂಲ್ಸ್, ಕಾಲೇಜಸ್, ಸೂಪರ್ ಮಾರ್ಕೆಟ್ 1ರಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಇದು ರಿಂಗ್ ರೋಡ್ ಒಳಗಡೆ ಬರುವಂಥ ಪ್ರಾಪರ್ಟಿ. ಸೊ ಇದು ನಾನು ನಿಮಗೆ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇರೋದು. ಸೊ ಇದಕ್ಕೆ ಕಾಟ್ ಮಾಡಿದ್ದಾರೆ. ನೀವು ಕಾಟ್ ಇಟ್ಟ ಮೇಲೂ ಸಹಿತ ಓಡಾಡಲಿಕ್ಕೆ ಸುತ್ತ ಸ್ಥಳಾವಕಾಶ ಇದೆ, ಪ್ಲಸ್ ಫಾಲ್ಸ್ ಸೀಲಿಂಗ್ ವಿತ್ ಫ್ಯಾನ್. ನಿಮ್ಮ ಕೆಳಗಡೆ ಸ್ಟೋರೇಜ್ ಏರಿಯಾನೂ ಮಾಡಿದ್ದಾರೆ. ಕಾಟ್ ಕೆಳಗಡೆ ಸ್ಟೋರ್ ಮಾಡ್ಕೋಬೋದು. ಸ್ಟಡಿ ಟೇಬಲ್ ಮಾಡಿದ್ದಾರೆ, ವಾರ್ಡ್ರೋಬ್ ಇದೆ. ಸೊ ಇಲ್ಲೊಂದು ವಾರ್ಡ್ರೋಬ್ ಬರುತ್ತೆ ಹಾಗೂ ಇಲ್ಲಿ ಲೆಫ್ಟ್ಗೆ ಈಗ ತೋರಿಸ್ತೀನಿ, ಇಲ್ಲೂ ಕೂಡ ಸಹಿತ ವಾರ್ಡ್ರೋಬ್ ಇದೆ, ಪ್ಲಸ್ ಮೇಲ್ಗಡೆ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ಸೊ ನಮ್ಮ ಮುಂಚೆನೇ ಹೇಳ್ದಂಗೆ ಬಾತ್ರೂಮ್ ಸಹಿತ ವಿಶಾಲವಾಗಿದೆ. ಎಲ್ಲ ಜಾಗ್ವಾರ್ ಸಿಂಕ್, ಜಾಗ್ವಾರ್ ಟ್ಯಾಪ್ಸ್, ಗ್ರೋಹೆ ಕಮೋಡ್ಸ್ನ ಬಳಸಿದ್ದಾರೆ. ಎಲ್ಲೂ ಸಹಿತ ಕ್ವಾಂಟಿಟಿ ಹಾಗೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಇದು ನಾನು ಹೇಳ್ದಂಗೆ ಮುಂಚೆನೇ ಇದು ಸ್ವಂತ ಕಟ್ಕೊಂಡಿರೋ ಪ್ರಾಪರ್ಟಿ. ಇದು 2ನೇ ಬೆಡ್ರೂಮ್. ಆ್ಯಕ್ಚುಲಿ ಇದನ್ನು ಅವರು ಸ್ಟಡಿ ರೂಮ್ ಥರ ಮಾಡ್ಕೋಬೋದು, ಲೈಬ್ರರಿ ಮಾಡ್ಕೋಬೋದು, ಇಲ್ಲ ಜಿಮ್ ಏರಿಯಾ ಮಾಡ್ಕೋಬೋದು. ಇಲ್ಲಿ ಯಾವುದೇ ಥರದ್ದು ವಾರ್ಡ್ರೋಬ್ಸ್ ಮಾಡಿಲ್ಲ, ಯಾಕೆಂದರೆ ಅವರ ಅನುಸಾರ ಪ್ರಕಾರ ಇದನ್ನು ಸ್ಟಡಿ ಏರಿಯಾ ಅಥವಾ ಲೈಬ್ರರಿ ಅಥವಾ ಜಿಮ್ ಅಥವಾ ಈವನ್ ಸ್ಮಾಲ್ ಹೋಮ್ ಥಿಯೇಟ್ರ್ ಮಾಡ್ಕೊಳ್ಳಲಿಕ್ಕೆ ಪ್ರಾವಿಷನ್ ಮಾಡಿ ಹಾಗೆ ಬಿಟ್ಟಿದ್ದಾರೆ. ಸೊ ಇದು ನಿಮಗೆ ಬಾಲ್ಕನಿ, ವಿಶಾಲವಾದ ಬಾಲ್ಕನಿ. ಸೊ ನೋಡ್ತಾ ಇದ್ದೀರಾ, ಮೇನ್ ರೋಡ್ಗೆ ಹತ್ತಿರವಾಗಿರುವಂಥ ಪ್ರಾಪರ್ಟಿ ಇದು. ಇದು ಬೇಕಂದರೆ ವಾರ್ಡ್ರೋಬ್ ಮಾಡಿಸ್ಕೋಬೋದು. ಇದು ನಿಮಗೆ 4ನೇ ಬೆಡ್ರೂಮ್. ಇದಕ್ಕೂ ಸಹಿತ ಕಾಟ್ಸ್ ಮಾಡಿದ್ದಾರೆ, ಫಾಲ್ಸ್ ಸೀಲಿಂಗ್, ಫ್ಯಾನ್, ವಾರ್ಡ್ರೋಬ್ಸ್. ಸಣ್ಣ ಪುಟ್ಟ ಕೆಲಸ ಇದೆ, ಕ್ಲೀನಿಂಗ್ ವರ್ಕ್ ಇದೆ. ನೋಡಿ ಕೆಳಗಡೆನೂ ಅಷ್ಟೇ ಸಹಿತ ನಿಮಗೆ ಸ್ಟೋರೇಜ್ ಏರಿಯಾ ಇದೆ ಕಾಟಲ್ಲಿ. ಒಳ್ಳೆ ಗಾಳಿ ಬೆಳಕು, ವೆಂಟಿಲೇಷನ್ ಚೆನ್ನಾಗಿದೆ. ಸೊ ಇದು ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಹಾಗೂ ಸ್ಲೈಡಿಂಗ್ ವಾರ್ಡ್ರೋಬ್ ಪ್ಲಸ್ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ಸೊ 2 ವಾರ್ಡ್ರೋಬ್ ಇದೆ ನಿಮಗೆ, ಇಲ್ಲೂ ಇದೆ, ಪ್ಲಸ್ ರೈಟ್ ಸೈಡ್ಗೂ ವಾರ್ಡ್ರೋಬ್ ಇದೆ. ಸೊ ಇದು ನಿಮಗೆ ವಿಶಾಲವಾದ ಅಟ್ಯಾಚ್ಡ್ ಬಾತ್ರೂಮ್. ಸೊ ಸೀಲಿಂಗ್ವರೆಗೂ ಟೈಲ್ಸ್ನ ಬಳಸಿದ್ದಾರೆ. ಸೊ ನೋಡಿದ್ರೆ ನೀವೀಗ 33/40 ಸೈಟ್ ಏರಿಯಾ, ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್, 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್, ಹೊಸ ಮನೆ, ಬೋರ್ವೆಲ್ ಇದೆ, ಪ್ಲಸ್ ಲೇಔಟ್ ವಾಟ್ರ್ ಬರುತ್ತೆ, 30 ಅಡಿ ರಸ್ತೆ ಇದೆ, ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂಥ ಪ್ರಾಪರ್ಟಿ, ಅಂದರೆ ರಿಂಗ್ ರೋಡ್ ಒಳಗಡೆ ಬರುವಂಥ ಪ್ರಾಪರ್ಟಿ. ನಾವೀಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೊ ಇದು ನಿಮಗೆ ಟೆರೇಸ್ ಏರಿಯಾ, ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ, ಯಾವುದೇ ರೀತಿ ಕೆಲಸ ಇಲ್ಲ, ಪ್ಲಸ್ ಸೇಫ್ಟಿ ಗೇಟ್ ಸಹಿತನೂ ಹಾಕಿದ್ದಾರೆ. ಸೊ ಈ ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.